ಇವತ್ತು ಕೇಂದ್ರದ ಭಾರೀ ಕೈಗಾರಿಕಾ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು. ಅದೇನೋ ಲೀಸ್ ಸಿ ಎಮ್ ಅಂತ. ಕುಮಾರಸ್ವಾಮಿಯವರೇ, ದೇವೇಗೌಡ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೆಂಗೆ ಬೆನ್ನು ಚೂರಿ ಹಾಕಿದ್ರು, ಹೆಂಗೆ ಮೋಸ ಮಾಡಿದ್ರು, ನಿಮ್ಮ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಇದ್ದರು, ಅಂಥವ್ರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ರಾಜ್ಯಕ್ಕೂ ಗೊತ್ತು, ನಿಮಗೂ ಗೊತ್ತು. ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ. ಸಾಹೇಬರು ಧೃತಿಗೆಡಲಿಲ್ಲ, ವಾಪಸ್ ಬಂದರು. ಅಂದರೆ ನಿಮ್ಮಂಥವ್ರ ಕುತಂತ್ರಕ್ಕೆ ಪೊಲಿಟಿಕಲ್ ಕೆರಿಯರೇ ಎಂಡ್ ಆಗಿಬಿಡೋದು ಬೇರೆಯವ್ರದ್ದಾಗಿದ್ದರೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆ ಧೈರ್ಯ ಇತ್ತು, ನಿಮ್ಮನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇತ್ತು. ವಾಪಸ್ ಬಂದರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ನಿಮ್ಮಲ್ಲಿದ್ದಾಗ ನಿಮ್ಮ ಜೊತೆ ನಿಷ್ಠೆಯಿಂದ ಇದ್ದರು, ಕಾಂಗ್ರೆಸ್ಸಿಗೆ ಬಂದಮೇಲೆ ಕಾಂಗ್ರೆಸ್ಸಲ್ಲಿ ನಿಷ್ಠೆಯಿಂದ ಇದ್ದಾರೆ. ಕಾಂಗ್ರೆಸ್ಸಿಗೆ ಬಂದಮೇಲೆ ಮುಖ್ಯಮಂತ್ರಿಗಳಾದರೂ ಇವತ್ತು ದೇವರಾಜ ಅರಸು ಅವರ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಥರ ಅಲ್ಲ ಕುಮಾರಸ್ವಾಮಿ ಅವರೇ. ಈಗೇನೋ ನಿಮ್ಮ ಹುಡುಗರೆಲ್ಲ ಅದೇನೋ ಡ್ಯಾಡಿ ಈಸ್ ಹೋಮ್ ಅಂತ ಟಾಕ್ಸಿಕ್ಕು ಟೀಸರ್ ಲೈನ್ ಕೊಟ್ಟಿದ್ದಾರೆ. ನಾನು ನೋಡಿದೆ, ಡ್ಯಾಡಿ ಈಸ್ ಹೋಮು ಅದೇ ಕುಮಾರಸ್ವಾಮಿ ಅವ್ರ ಡ್ಯಾಡಿನ, ನಿಖಿಲ್ ಕುಮಾರಸ್ವಾಮಿ ಅವ್ರ ಡ್ಯಾಡಿನ ಅನ್ನೋದು ಒಂದು ಕ್ಲಾರಿಟಿ ಕೊಡಬೇಕು ಜೆ ಡಿ ಎಸ್ ಟೀಮ್ ಅವರು. ಕುಮಾರಸ್ವಾಮಿ ಅವ್ರ ಡ್ಯಾಡಿ ಅಂದರೆ ಅದು ದೇವೇಗೌಡ ಸಾಹೇಬರು ಸಿ ಎಮ್ ರೇಸಿಗೆ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಡ್ಯಾಡಿ ಅಂದರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ. ಮತ್ತು ನನಗೆ ಇನ್ನೊಂದು ಡೌಟ್ ಬಂತು, ಅದೇ ಡ್ಯಾಡಿ ಈಸ್ ಹೋಮು ವಿತ್ ಹೂಮ್ ಅಂತ, ಅದು ಕಾಂಗ್ರೆಸ್ಸಾ ಬಿ ಜೆ ಪಿನ? ನನ್ನ ಸ್ನೇಹಿತರೆಲ್ಲ ಹೇಳ್ತಾಯಿದ್ರು, ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ, ಗಟ್ಟಿಯಾಗಿ ಒನ್ ಡೇ ಸರ್ಟೇನ್ಲಿ ವಿಲ್ ಕಮ್ ಬ್ಯಾಕ್ ಅಂತ. ಕುಮಾರಸ್ವಾಮಿ ಸರ್, ದೇವರಾಜ ಅರಸು ಅವರು ನಮ್ಮ ರಾಜ್ಯ ಕಂಡ ಅತಿ ದೊಡ್ಡ ಒ ಬಿ ಸಿ ಲೀಡರ್. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬರೀ ಕುರುಬ ಸಮುದಾಯಕ್ಕಲ್ಲ, ಒಂದು ಒ ಬಿ ಸಿಗೆ ಅಹಿಂದಾಗೆ ದೊಡ್ಡ ಶಕ್ತಿ. ಅಂಥವ್ರ ಬಗ್ಗೆ ನೀವು ಲೇವಡಿ ಮಾಡ್ತೀರಾ. ನೀವು 28ಗೆ ಇಲ್ಲಿ ಬಂದು ಸಿ ಎಮ್ ಆಗಬೇಕು ಅಂತೇನೋ ಕನಸು ಕಾಣ್ತಿದ್ದೀರಾ. ಸರ್, ಡೆಲ್ಲಿಯಲ್ಲೊಂದು ಚರ್ಚೆ ನಡೀತಿದೆ. ಕುಮಾರಸ್ವಾಮಿಯವ್ರ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಮೋದಿಯವರು. ಪ್ರತಿ ಫೈಲು ಮೋದಿಯವ್ರ ಆಫೀಸ್ಗೆ ಹೋಗಬೇಕು, ಮೋದಿಯವ್ರ ಎಸ್ ಅನ್ಬೇಕು, ಅಮಿತ್ ಶಾ ಅವ್ರ ಎಸ್ ಅನ್ಬೇಕು, ನಡ್ಡಾ ಅವ್ರ ಎಸ್ ಅನ್ಬೇಕು, ಸಂತೋಷ್ ಜಿ ಅವ್ರ ಎಸ್ ಅನ್ಬೇಕು. ಇವರೆಲ್ಲ ಎಸ್ ಅಷ್ಟೊತ್ತಿಗೆ ಫೈಲ್ ಕ್ಲಿಯರ್ ಆಗಲ್ಲ. ಪಾಪ ಕುಮಾರಸ್ವಾಮಿ ಅವ್ರನ್ನ ಬಂದಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರು ನಡೀತಾ ಇಲ್ಲ. ಆ ಕಾರಣಕ್ಕೆ ಅವ್ರು ಸ್ಟೇಟ್ ಪಾಲಿಟಿಕ್ಸ್ಗೆ ಬರಬೇಕು ಅಂತಿದ್ದಾರೆ. ಏನೋ ಕುಮಾರಸ್ವಾಮಿ ಸರ್, ನಿಮ್ಮ ತಂದೆಯವ್ರು ಹೇಳ್ದಂಗೆ ನೀವೇನೋ ಲೋಕಲ್ ಎಲೆಕ್ಷನ್ನು ಸ್ವಾಭಿಮಾನದಿಂದ ಸಪ್ರೇಟ್ ಮಾಡ್ತೀರಂತಲ್ಲ, ಸಪ್ರೇಟ್ ಹೋಗಿ ನಿಮ್ಮ ತಾಕತ್ತು ತೋರಿಸಿ ಸರ್. ಯಾಕೆ ಜೆ ಡಿ ಎಸ್ ನೀವು ಸಪ್ರೇಟ್ ಹೋದರೆ ಭಯನಾ ಸರ್? ಈಗ ಯಾಗಲೂ ಬಿ ಜೆ ಪಿ ಜೊತೆ ಅಲಿಯನ್ಸ್ ಅಂತ ಇದ್ದೀರಾ. ಇನ್ನೊಂದು ವಿಚಾರ, ಕುಮಾರಸ್ವಾಮಿಯವರು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡುವಾಗ, ಕುಮಾರಸ್ವಾಮಿ ಸರ್, ನಿಮ್ಮ ತಂದೆಯವರು ಪ್ರಧಾನಮಂತ್ರಿಗಳು, ನಿಮಗೊಂದು ಸ್ಮೂತ್ ರೋಡ್ ಇತ್ತು ಬರೋಕ್ಕೆ, ಬಂದು ಸಿ ಎಮ್ ಆಗಿಬಿಟ್ರಿ. ಅದು ನಮ್ಮ ಜಮೀರಣ್ಣ ಆವಾಗ ಡ್ರೈವಿಂಗ್ ಮಾಡಿಕೊಂಡು ನೀವು ಎಲ್ಲ ಬಸ್ಸಲ್ಲಿ ಹೋಗಿ, ಆವತ್ತು ನಮ್ಮ ಇವತ್ತಿನ ಕಾಂಗ್ರೆಸ್ ಶಾಸಕರ ಅಂದು ನಿಮ್ಮ ಪಕ್ಷದಲ್ಲಿದ್ದರು, ಅವ್ರ ಆಶೀರ್ವಾದದಿಂದನೇ ನೀವು ಅವತ್ತು ಆಗಿದ್ದು. ಏನೋ ಲಕ್ ಕುಲಾಯಿಸ್ಬಿಡ್ತು. ಆದರೆ ಡಿ ಕೆ ಸಾಹೇಬ್ರು ಹಂಗಲ್ಲ ಅಲ್ವ ಸರ್? 40 ವರ್ಷ ಪಕ್ಷ ಕಟ್ಟಿದ್ದಾರೆ, ಸ್ವಂತ ಬಲದಿಂದ ಮೇಲೆ ಬಂದಿದ್ದಾರೆ, ಕನಕಪುರದ ರೈತನ ಮಗ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಪವರ್ಫುಲ್ ಲೀಡ್ರಾಗಿ ಎಮರ್ಜ್ ಆಗಿದ್ದಾರೆ. ನಿಮ್ಗೆ ಸಹಿಸೋಕ್ಕಾಗ್ತಿಲ್ವಾ ಸರ್? ಸರ್, ಒಂದೇ ಒಂದು ಕ್ಲಾರಿಟಿ ಬೇಕು ಕುಮಾರಸ್ವಾಮಿ ಸರ್. ನೀವು ಒಕ್ಕಲಿಗರನ್ನೂ ಸಹಿಸ್ತಾ ಇಲ್ಲ, ಬೇರೆಯವ್ರನ್ನೂ ಸಹಿಸ್ತಾ ಇಲ್ಲ. ನಿಮ್ಮ ಸ್ಟ್ಯಾಂಡ್ ಹೇಳಿ ಸರ್. ಸರ್, ನಿಮಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಪ್ರೀತಿ ಇದ್ದರೆ, ನಿಮ್ಮ ಸಮುದಾಯದ ಒಬ್ಬ ಹುಡುಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾನೆ, ಏನೋ ಅವರು ತಾಕತ್ತಿರುತ್ತೆ, ಬೆಳೀಲಿ ಅಂತ ಬಿಡಬೇಕು. ದಯವಿಟ್ಟು ನಾನು ಒಕ್ಕಲಿಗ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬ ಒಕ್ಕಲಿಗ ಲೀಡ್ರ್ ಬೆಳೆಯೋದು ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಇಲ್ವಾ? ಬೆಳಿಬಾರ್ದು ಅವರು? ಇವತ್ತು ನಮ್ಮ ಡಿ ಕೆ ಸಾಹೇಬ್ರನ್ನ ಜಾಸ್ತಿ ವಿರೋಧಿಸ್ತಾ ಇರೋದು ಬೇರೆಯವರಲ್ಲ, ಕುಮಾರಸ್ವಾಮಿಯವರು. ಯಾಕೆ? ಒಕ್ಕಲಿಗರ ಪರಮೋಚ್ಚ ನಾಯಕ ಆಗಿಬಿಡ್ತಾ ಇದ್ದಾರೆ ಅನ್ನೋ ಭಯನ ಸರ್? ಸರ್, ಒಕ್ಕಲಿಗರು ಕರ್ನಾಟಕದಲ್ಲಿ ಒಪ್ಪಿರೋದೇ ನಮ್ಮ ಡಿ ಕೆ ಸಾಹೇಬ್ರನ್ನ. ದಯವಿಟ್ಟು ನಂದೊಂದು ಕಾಳಜಿ ಸರ್, ಆನ್ ಬಿಹಾಫ್ ಆಫ್ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ. ಯಾಕೆ ಸರ್ ಒಕ್ಕಲಿಗರನ್ನ ನೀವು ಅಷ್ಟು ಟಾರ್ಗೆಟ್ ಮಾಡ್ತಿದ್ದೀರಾ ಕುಮಾರಸ್ವಾಮಿ ಸರ್? ಮತ್ತು ದಯವಿಟ್ಟು ರಾಜ್ಯದ ಒಕ್ಕಲಿಗ ಸಮುದಾಯಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾನೊಬ್ಬ ಒಕ್ಕಲಿಗ ಲೀಡ್ರ್ ಪರವಾಗಿ ನಿಂತೆ ಕುಮಾರಸ್ವಾಮಿ ಅವ್ರಿಗೆ ಕೌಂಟ್ರ್ ಮಾಡ್ತಾ ಇರೋದು. ನಾನು ಇಷ್ಟಪಡುವ ನನ್ನ ಒಕ್ಕಲಿಗ ಲೀಡ್ರು ಡಿ ಕೆ ಸಾಹೇಬರು. ಅವ್ರನ್ನ ಈ ಪ್ರಕಾರ ಟಾರ್ಗೆಟ್ ಮಾಡಿದ್ರೆ, ಬೆಳಗ್ಗೆ ಎದ್ದರೆ ಸಂಜೆ ಎದ್ದರೆ ನೋಡಿ ಸರ್, ಒಕ್ಕಲಿಗರ ಕಂಟ್ರೋಲು ಕುಮಾರಸ್ವಾಮಿ ಅವರ ಅಂಗಳದಿಂದ ಡಿ ಕೆ ಶಿವಕುಮಾರ್ ಅವರ ಅಂಗಳಕ್ಕೆ ಬಂದಾಗಿದೆ. ಈ ಅಭದ್ರತೆಯಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಬಿಡಿ ಸರ್,
ನಿಮ್ಮ ಕಮ್ಯುನಿಟಿ ಹುಡುಗ, ಬೆಳೀಲಿ ಬಿಡಿ ಸರ್. ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಂಗಳೂರವರೆಗೂ ಬಂದಿದ್ದಾರೆ. ಕನಕಪುರದ ಬಂಡೆಯಿಂದ ಬಂದು ಬೆಂಗಳೂರಲ್ಲಿ ಗಟ್ಟಿ ಬಂಡೆಯಾಗಿ ನಿಂತಿದ್ದಾರೆ. ಏನೋ ಅವ್ರು ಬೆಳೀತಾ ಇದ್ದಾರೆ, ಬಿಡಿ ಸರ್, ಬೆಳೀಲಿ ಅವರು. ಅವ್ರ ಪಾಡ್ಗೆ ಅವ್ರನ್ನ ಬಿಡಿ ಸರ್. ಯಾಕೆ ವಿನಾಕಾರಣ ಟಾರ್ಗೆಟ್ ಮಾಡ್ತೀರಾ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಇವತ್ತು ಕೇಂದ್ರದ ಭಾರೀ ಕೈಗಾರಿಕಾ ಸಚಿವರಾದಂಥ HD ಕುಮಾರಸ್ವಾಮಿ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು. ಅದೇನೋ ಲೀಸ್ CM ಅಂತ. ಕುಮಾರಸ್ವಾಮಿಯವರೇ, ದೇವೇಗೌಡ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೆಂಗೆ ಬೆನ್ನು ಚೂರಿ ಹಾಕಿದ್ರು, ಹೆಂಗೆ ಮೋಸ ಮಾಡಿದ್ರು, ನಿಮ್ಮ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಇದ್ದರು, ಅಂಥವ್ರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ರಾಜ್ಯಕ್ಕೂ ಗೊತ್ತು, ನಿಮಗೂ ಗೊತ್ತು. ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ. ಸಾಹೇಬರು ಧೃತಿಗೆಡಲಿಲ್ಲ, ವಾಪಸ್ ಬಂದರು. ಅಂದರೆ ನಿಮ್ಮಂಥವ್ರ ಕುತಂತ್ರಕ್ಕೆ ಪೊಲಿಟಿಕಲ್ ಕೆರಿಯರೇ ಎಂಡ್ ಆಗಿಬಿಡೋದು ಬೇರೆಯವ್ರದ್ದಾಗಿದ್ದರೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆ ಧೈರ್ಯ ಇತ್ತು, ನಿಮ್ಮನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇತ್ತು. ವಾಪಸ್ ಬಂದರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ನಿಮ್ಮಲ್ಲಿದ್ದಾಗ ನಿಮ್ಮ ಜೊತೆ ನಿಷ್ಠೆಯಿಂದ ಇದ್ದರು. ಕಾಂಗ್ರೆಸ್ಸಿಗೆ ಬಂದಮೇಲೆ ಕಾಂಗ್ರೆಸ್ಸಲ್ಲಿ ನಿಷ್ಠೆಯಿಂದ ಇದ್ದಾರೆ. ಕಾಂಗ್ರೆಸ್ಸಿಗೆ ಬಂದಮೇಲೆ ಮುಖ್ಯಮಂತ್ರಿಗಳಾದರೂ ಇವತ್ತು ದೇವರಾಜ ಅರಸು ಅವರ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಥರ ಅಲ್ಲ ಕುಮಾರಸ್ವಾಮಿ ಅವರೇ. ಈಗೇನೋ ನಿಮ್ಮ ಹುಡುಗರೆಲ್ಲ ಅದೇನೋ ಡ್ಯಾಡಿ ಈಸ್ ಹೋಮ್ ಅಂತ ಟಾಕ್ಸಿಕ್ಕು ಟೀಸರ್ ಲೈನ್ ಕೊಟ್ಟಿದ್ದಾರೆ. ನಾನು ನೋಡಿದೆ, ಡ್ಯಾಡಿ ಈಸ್ ಹೋಮು ಅದೇ ಕುಮಾರಸ್ವಾಮಿ ಅವ್ರ ಡ್ಯಾಡಿನ, ನಿಖಿಲ್ ಕುಮಾರಸ್ವಾಮಿ ಅವ್ರ ಡ್ಯಾಡಿನ ಅನ್ನೋದು ಒಂದು ಕ್ಲಾರಿಟಿ ಕೊಡಬೇಕು JDS ಟೀಮವರು. ಕುಮಾರಸ್ವಾಮಿ ಅವ್ರ ಡ್ಯಾಡಿ ಅಂದರೆ ಅದು ದೇವೇಗೌಡ ಸಾಹೇಬರು CM ರೇಸಿಗೆ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಡ್ಯಾಡಿ ಅಂದರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ. ಮತ್ತು ನನಗೆ ಇನ್ನೊಂದು ಡೌಟ್ ಬಂತು, ಅದೇ ಡ್ಯಾಡಿ ಈಸ್ ಹೋಮು ವಿತ್ ಹೂಮ್ ಅಂತ, ಅದು ಕಾಂಗ್ರೆಸ್ಸಾ BJPನ? ನನ್ನ ಸ್ನೇಹಿತರೆಲ್ಲ ಹೇಳ್ತಾಯಿದ್ರು, ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ, ಗಟ್ಟಿಯಾಗಿ ಒನ್ ಡೇ ಸರ್ಟೇನ್ಲಿ ವಿಲ್ ಕಮ್ ಬ್ಯಾಕ್ ಅಂತ. ಕುಮಾರಸ್ವಾಮಿ ಸರ್, ದೇವರಾಜ ಅರಸು ಅವರು ನಮ್ಮ ರಾಜ್ಯ ಕಂಡ ಅತಿ ದೊಡ್ಡ OBC ಲೀಡರ್. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬರೀ ಕುರುಬ ಸಮುದಾಯಕ್ಕಲ್ಲ, ಒಂದು OBCಗೆ ಅಹಿಂದಾಗೆ ದೊಡ್ಡ ಶಕ್ತಿ. ಅಂಥವ್ರ ಬಗ್ಗೆ ನೀವು ಲೇವಡಿ ಮಾಡ್ತೀರಾ. ನೀವು 28ಗೆ ಇಲ್ಲಿ ಬಂದು CM ಆಗಬೇಕು ಅಂತೇನೋ ಕನಸು ಕಾಣ್ತಿದ್ದೀರಾ ಸರ್. ಡೆಲ್ಲಿಯಲ್ಲೊಂದು ಚರ್ಚೆ ನಡೀತಿದೆ. ಕುಮಾರಸ್ವಾಮಿಯವ್ರ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಮೋದಿಯವರು. ಪ್ರತಿ ಫೈಲು ಮೋದಿಯವ್ರ ಆಫೀಸ್ಗೆ ಹೋಗಬೇಕು, ಮೋದಿಯವ್ರ ಹೆಸ್ ಅನ್ಬೇಕು, ಅಮಿತ್ ಶಾ ಅವ್ರ ಹೆಸ್ ಅನ್ಬೇಕು, ನಡ್ಡಾ ಅವ್ರ ಹೆಸ್ ಅನ್ಬೇಕು, ಸಂತೋಷ್ ಜಿ ಅವ್ರ ಹೆಸ್ ಅನ್ಬೇಕು. ಇವರೆಲ್ಲ ಎಸ್ ಅಷ್ಟೊತ್ತಿಗೆ ಫೈಲ್ ಕ್ಲಿಯರ್ ಆಗಲ್ಲ. ಪಾಪ ಕುಮಾರಸ್ವಾಮಿ ಅವ್ರನ್ನ ಬಂದಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರು ನಡೀತಾ ಇಲ್ಲ. ಆ ಕಾರಣಕ್ಕೆ ಅವ್ರು ಸ್ಟೇಟ್ ಪಾಲಿಟಿಕ್ಸ್ಗೆ ಬರಬೇಕು ಅಂತಿದ್ದಾರೆ. ಏನಿಯೋ ಕುಮಾರಸ್ವಾಮಿ ಸರ್, ನಿಮ್ಮ ತಂದೆಯವ್ರು ಹೇಳ್ದಂಗೆ ನೀವೇನೋ ಲೋಕಲ್ ಎಲೆಕ್ಷನ್ನು ಸ್ವಾಭಿಮಾನದಿಂದ ಸಪ್ರೇಟ್ ಮಾಡ್ತೀರಂತಲ್ಲ, ಸಪ್ರೇಟ್ ಹೋಗಿ ನಿಮ್ಮ ತಾಕತ್ತು ತೋರಿಸಿ ಸರ್. ಯಾಕೆ JDS ನೀವು ಸಪ್ರೇಟ್ ಹೋದರೆ ಭಯನಾ ಸರ್? ಈಗ ಯಾಗಲೂ BJP ಜೊತೆ ಅಲಿಯನ್ಸ್ ಅಂತ ಇದ್ದೀರಾ. ಇನ್ನೊಂದು ವಿಚಾರ, ಕುಮಾರಸ್ವಾಮಿಯವರು ನಮ್ಮ DK ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ DK ಸಾಹೇಬ್ರ ಬಗ್ಗೆ ಮಾತಾಡುವಾಗ, ಕುಮಾರಸ್ವಾಮಿ ಸರ್, ನಿಮ್ಮ ತಂದೆಯವರು ಪ್ರಧಾನಮಂತ್ರಿಗಳು, ನಿಮಗೊಂದು ಸ್ಮೂತ್ ರೋಡ್ ಇತ್ತು ಬರೋಕ್ಕೆ, ಬಂದು CM ಆಗಿಬಿಟ್ರಿ. ಅದು ನಮ್ಮ ಜಮೀರಣ್ಣ ಆವಾಗ ಡ್ರೈವಿಂಗ್ ಮಾಡಿಕೊಂಡು ನೀವು ಎಲ್ಲ ಬಸ್ಸಲ್ಲಿ ಹೋಗಿ, ಆವತ್ತು ನಮ್ಮ ಇವತ್ತಿನ ಕಾಂಗ್ರೆಸ್ ಶಾಸಕರ ಅಂದು ನಿಮ್ಮ ಪಕ್ಷದಲ್ಲಿದ್ದರು, ಅವ್ರ ಆಶೀರ್ವಾದದಿಂದನೇ ನೀವು ಅವತ್ತು ಆಗಿದ್ದು. ಏನೋ ಲಕ್ ಕುಲಾಯಿಸ್ಬಿಡ್ತು. ಆದರೆ DK ಸಾಹೇಬ್ರು ಹಂಗಲ್ಲ ಅಲ್ವ ಸರ್. 40 ವರ್ಷ ಪಕ್ಷ ಕಟ್ಟಿದ್ದಾರೆ, ಸ್ವಂತ ಬಲದಿಂದ ಮೇಲೆ ಬಂದಿದ್ದಾರೆ. ಕನಕಪುರದ ರೈತನ ಮಗ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಪವರ್ಫುಲ್ ಲೀಡ್ರಾಗಿ ಎಮರ್ಜ್ ಆಗಿದ್ದಾರೆ. ನಿಮ್ಗೆ ಸಹಿಸೋಕ್ಕಾಗ್ತಿಲ್ವಾ ಸರ್? ಸರ್, ಒಂದೇ ಒಂದು ಕ್ಲಾರಿಟಿ ಬೇಕು ಕುಮಾರಸ್ವಾಮಿ ಸರ್. ನೀವು ಒಕ್ಕಲಿಗರನ್ನೂ ಸಹಿಸ್ತಾ ಇಲ್ಲ, ಬೇರೆಯವ್ರನ್ನೂ ಸಹಿಸ್ತಾ ಇಲ್ಲ. ನಿಮ್ಮ ಸ್ಟ್ಯಾಂಡ್ ಹೇಳಿ ಸರ್. ಸರ್, ನಿಮಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಪ್ರೀತಿ ಇದ್ದರೆ, ನಿಮ್ಮ ಸಮುದಾಯದ ಒಬ್ಬ ಹುಡುಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾನೆ, ಏನೋ ಅವರು ತಾಕತ್ತಿರುತ್ತೆ, ಬೆಳೀಲಿ ಅಂತ ಬಿಡಬೇಕು. ದಯವಿಟ್ಟು ನಾನು ಒಕ್ಕಲಿಗ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬ ಒಕ್ಕಲಿಗ ಲೀಡ್ರ್ ಬೆಳೆಯೋದು ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಇಲ್ವಾ? ಬೆಳಿಬಾರ್ದು ಅವರು? ಇವತ್ತು ನಮ್ಮ DK ಸಾಹೇಬ್ರನ್ನ ಜಾಸ್ತಿ ವಿರೋಧಿಸ್ತಾ ಇರೋದು ಬೇರೆಯವರಲ್ಲ, ಕುಮಾರಸ್ವಾಮಿಯವರು. ಯಾಕೆ? ಒಕ್ಕಲಿಗರ ಪರಮೋಚ್ಚ ನಾಯಕ ಆಗಿಬಿಡ್ತಾ ಇದ್ದಾರೆ ಅನ್ನೋ ಭಯನ ಸರ್? ಸರ್, ಒಕ್ಕಲಿಗರು ಕರ್ನಾಟಕದಲ್ಲಿ ಒಪ್ಪಿರೋದೇ ನಮ್ಮ DK ಸಾಹೇಬ್ರನ್ನ. ದಯವಿಟ್ಟು ನಂದೊಂದು ಕಾಳಜಿ ಸರ್, ಆನ್ ಬಿಹಾಫ್ ಆಫ್ DK ಶಿವಕುಮಾರ್ ಸಾಹೇಬ್ರ ಪರವಾಗಿ. ಯಾಕೆ ಸರ್ ಒಕ್ಕಲಿಗರನ್ನ ನೀವು ಅಷ್ಟು ಟಾರ್ಗೆಟ್ ಮಾಡ್ತಿದ್ದೀರಾ ಕುಮಾರಸ್ವಾಮಿ ಸರ್? ಮತ್ತು ದಯವಿಟ್ಟು ರಾಜ್ಯದ ಒಕ್ಕಲಿಗ ಸಮುದಾಯಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾನೊಬ್ಬ ಒಕ್ಕಲಿಗ ಲೀಡ್ರ್ ಪರವಾಗಿ ನಿಂತೆ ಕುಮಾರಸ್ವಾಮಿ ಅವ್ರಿಗೆ ಕೌಂಟರ್ ಮಾಡ್ತಾ ಇರೋದು.
ನಾನು ಇಷ್ಟಪಡುವ ನನ್ನ ಒಕ್ಕಲಿಗ ಲೀಡ್ರು ಡಿ ಕೆ ಸಾಹೇಬರು. ಅವ್ರನ್ನ ಈ ಪ್ರಕಾರ ಟಾರ್ಗೆಟ್ ಮಾಡಿದ್ರೆ ಬೆಳಗ್ಗೆ ಎದ್ದರೆ ಸಂಜೆ ಎದ್ದರೆ ನೋಡಿ ಸರ್, ಒಕ್ಕಲಿಗರ ಕಂಟ್ರೋಲು ಕುಮಾರಸ್ವಾಮಿ ಅವರ ಅಂಗಳದಿಂದ ಡಿ ಕೆ ಶಿವಕುಮಾರ್ ಅವರ ಅಂಗಳಕ್ಕೆ ಬಂದಾಗಿದೆ. ಈ ಅಭದ್ರತೆಯಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಬಿಡಿ ಸರ್, ನಿಮ್ಮ ಕಮ್ಯುನಿಟಿ ಹುಡುಗ ಬೆಳೀಲಿ ಬಿಡಿ ಸರ್. ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಂಗಳೂರವರೆಗೂ ಬಂದಿದ್ದಾರೆ. ಕನಕಪುರದ ಬಂಡೆಯಿಂದ ಬಂದು ಬೆಂಗಳೂರಲ್ಲಿ ಗಟ್ಟಿ ಬಂಡೆಯಾಗಿ ನಿಂತಿದ್ದಾರೆ. ಏನೋ ಅವ್ರು ಬೆಳೀತಾ ಇದ್ದಾರೆ, ಬಿಡಿ ಸರ್, ಬೆಳೀಲಿ ಅವರು. ಅವ್ರ ಪಾಡ್ಗೆ ಅವ್ರನ್ನ ಬಿಡಿ ಸರ್. ಯಾಕೆ ವಿನಾಕಾರಣ ಟಾರ್ಗೆಟ್ ಮಾಡ್ತೀರಾ ಅನ್ನೋದೇ ನನ್ನ ಅಭಿಪ್ರಾಯ ಸರ್.